ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ಸರಣಿಯ ಡೇ 2 ಅಂದರೆ 2ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ. ನಿನ್ನೆ ನಾಮಪದವನ್ನು ಅಭ್ಯಾಸ ಮಾಡಿದ್ದೇವೆ. ಇಂದು ಸರ್ವನಾಮ ಕುರಿತು ಪರೀಕ್ಷೆಯಲ್ಲಿ ಹೆಚ್ಚಾಗಿ ಕೇಳಲಾಗಿರ್ತಕ್ಕಂಥ ಇದು 25 ಪ್ರಮುಖ MCQsಗಳನ್ನು ಬಹು ಆಯ್ಕೆ ಪ್ರಶ್ನೆಗಳನ್ನು ವಿವರಣೆ ಸಹಿತ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ನಾಮಪದದ ಬದಲಿಗೆ ಬಳಸುವ ಪದವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ವಿಶೇಷಣ, ಆಪ್ಷನ್ ಬಿ ಸರ್ವನಾಮ, ಸಿ ಕ್ರಿಯಾಪದ, ಆಪ್ಷನ್ ಡಿ ಅವ್ಯಯ. ನೀವು ಉತ್ತರವನ್ನು ವಿಡಿಯೋ ಪಾಸ್ ಮಾಡಿ ಕಾಮೆಂಟಲ್ಲಿ ಬೇಕಾದರೂ ತಿಳಿಸ್ಬೋದು ಅಥವಾ ನೀವೇ ಕೂಡ ಪ್ರಾಕ್ಟೀಸ್ ಕೂಡ ಮಾಡಬಹುದು ಅಂತ. ಇದರ ಸರಿಯಾದ ಉತ್ತರ ಸರ್ವನಾಮ. ನಾಮಪದವನ್ನು ಪುನರಾವರ್ತಿಸದಂತೆ ಅದರ ಬದಲಿಗೆ ಬಳಸುವ ಪದವೇ ಸರ್ವನಾಮ. ಅಂದರೆ ನಾಮಪದದ ಬದಲಾಗಿ ನಾವೇನು ಮಾಡ್ತೀವಿ, ಮತ್ತೊಂದು ಪದವನ್ನು ಬಳಸ್ತೀವಲ್ಲ, ಆ ಪದವೇ ಸರ್ವನಾಮ. ಅಂದರೆ ಪುನಃ ನಾಮಪದ ಬಳಸ್ದೇನೆ ಅದರ ಬದಲಾಗಿ ಒಂದು ಪದವನ್ನು ಬಳಸ್ತಕ್ಕಂಥದ್ದು ಅಂತ. ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರ್ವನಾಮ ಯಾವುದು? ಈ ಕೆಳಗಿನವುಗಳಲ್ಲಿ ಸರ್ವನಾಮ ಯಾವುದು? ಆಪ್ಷನ್ ಎ ರಾಮ, ಬಿ ಅವನು, ಸಿ ಮರ, ಡಿ ಶಾಲೆ. ನೀವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು. ಇದರ ಉತ್ತರ ಅವನು. ಆಪ್ಷನ್ ಬಿ ಅವನು. ಅವನು ವ್ಯಕ್ತಿಯ ಹೆಸರಿನ ಬದಲಿಗೆ ಬಳಸುವ ಒಂದು ಸರ್ವನಾಮವಾಗಿದೆ ಅಂತ. ಮೂರನೇ ಪ್ರಶ್ನೆ, ನಾನು ಶಾಲೆಗೆ ಹೋಗುತ್ತೇನೆ. ಇಲ್ಲಿ ಸರ್ವನಾಮ ಯಾವುದು? ನಾನು ಶಾಲೆಗೆ ಹೋಗುತ್ತೇನೆ. ಇಲ್ಲಿ ಸರ್ವನಾಮ ಯಾವುದು? ಆಪ್ಷನ್ ಎ ಶಾಲೆ, ಬಿ ಹೋಗುತ್ತೇನೆ, ಸಿ ನಾನು, ಡಿ ಇಲ್ಲ. ಸರಿಯಾದ ಉತ್ತರ ನಾನು. ವಿವರಣೆ: ನಾನು ಮಾತನಾಡೋ ವ್ಯಕ್ತಿಯನ್ನು ಸೂಚಿಸುವ ಪ್ರಥಮ ಪುರುಷ ಸರ್ವನಾಮ. ಇಲ್ಲಿ ನಾನು ಪ್ರಥಮ ಅನ್ನೋದಕ್ಕಿಂತ ಉತ್ತಮ ಪುರುಷ ಅಂತ ಅನ್ಬೇಕು. ನಾವು ಇಂಗ್ಲೀಷ್ನಲ್ಲಿ ಫಸ್ಟ್ ಪರ್ಸನ್ ಅಂತ ಕರಿತೀವಲ್ಲ, ಕನ್ನಡದಲ್ಲಿ ಅದನ್ನು ಉತ್ತಮ ಪುರುಷ ಅಂತ ಕರೀತಾರೆ, ನಾನು ಅನ್ನೋದು. ನಾಲ್ಕನೇ ಪ್ರಶ್ನೆ, ಅವಳು ಚೆನ್ನಾಗಿ ಹಾಡುತ್ತಾಳೆ. ಇಲ್ಲಿ ಸರ್ವನಾಮ ಯಾವುದು? ಹಾಡುತ್ತಾಳೆ, ಚೆನ್ನಾಗಿ, ಅವಳು, ಇಲ್ಲ. ಅಂದರೆ ಯಾವುದೂ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಆಪ್ಷನ್ ಡಿ ಉತ್ತರ ಅವಳು ಅಂತ. ಅವಳು ಒಬ್ಬ ಹೆಣ್ಣನ್ನು ಸೂಚಿಸುವ ಪ್ರಥಮ ಪುರುಷ ಸರ್ವನಾಮ. ಇಲ್ಲಿ ತೃತೀಯ ಅಂದರೆ ಇಂಗ್ಲೀಷ್ನಲ್ಲಿ ಥರ್ಡ್ ಪರ್ಸನ್ ಅಂತ ಕರಿತೀವಲ್ಲ, ಇಲ್ಲಿ ಕನ್ನಡದಲ್ಲಿ ನಾವು ಅದನ್ನು ಪ್ರಥಮ ಪುರುಷ ಅಂತ ಕರಿತೀವಿ. ಕೆಳಗಿನವುಗಳಲ್ಲಿ ಸರ್ವನಾಮವಲ್ಲದ ಪದ ಯಾವುದು ಅಂತ. ಇದರಲ್ಲಿ ಯಾವುದು ಸರ್ವನಾಮ ಇಲ್ಲ ಅಂತ ನೀವು ಕಂಡುಹಿಡಬೇಕು. ಎ ನಾವು, ಬಿ ಅವರು, ಸಿ ಶಿಕ್ಷಕ, ಡಿ ನೀನು. ನೀವು ಕಮೆಂಟಲ್ಲಿ ಕೂಡ ಇದನ್ನು ಟ್ರೈ ಮಾಡ್ಬೋದು, ಆನ್ಸರನ್ನು ಹೇಳ್ಬೋದು ಅಂತ. ಉತ್ತರ, ಸರಿಯಾದ ಉತ್ತರ ಶಿಕ್ಷಕ. ಉಳಿದಿರತಕ್ಕಂತಹ ಎಲ್ಲ ಒಂದು ಪದಗಳೇನಾಗಿದ್ದಾವೆ, ಸರ್ವನಾಮ ಆಗಿದೆ ಅಂತ. ಶಿಕ್ಷಕ ಒಂದು ನಾಮಪದ, ಉಳಿದವು ಸರ್ವನಾಮಗಳು ಅಂತ. ಆಪ್ಷನ್ ಆರನೇ ಪ್ರಶ್ನೆ, ನೀವು ಅನ್ನೋದು ಯಾವ ಪದ ಅಂತ. ನಾಮಪದ, ಸರ್ವನಾಮ, ವಿಶೇಷಣ, ಕ್ರಿಯಾಪದ. ಸರಿಯಾದ ಉತ್ತರ ಸರ್ವನಾಮ. ನೀವು ಮಾತನಾಡುತ್ತಿರುವ ವ್ಯಕ್ತಿಯನ್ನು ಒಂದು ಸೂಚಿಸುವ ಸರ್ವನಾಮವಾಗಿದೆ ಅಂತ. ಅವರು ಯಾವ ವಿಧದ ಪದ? ಸರ್ವನಾಮ, ನಾಮಪದ, ವಿಶೇಷಣ, ಅವ್ಯಯ. ಇದು ಸರ್ವನಾಮವಾಗಿದೆ. ಅವರು ಒಂದು ಪ್ರಥಮ ಪುರುಷವನ್ನು ಸೂಚಿಸುವ ಸರ್ವನಾಮ, ಅಂದರೆ ಥರ್ಡ್ ಪರ್ಸನ್ ಪ್ರನೌನ್ ಅಂತ. ಇದು ನನ್ನ ಪುಸ್ತಕ. ಇಲ್ಲಿ ಸರ್ವನಾಮ ಯಾವುದು? ನನ್ನ ಪುಸ್ತಕ, ಇದು ಅಥವಾ ಯಾವುದು ಇಲ್ಲ ಅಂತ. ಸರಿಯಾದ ಉತ್ತರ ಇದು. ಇದು ಒಂದು ವಸ್ತುವನ್ನು ಸೂಚಿಸುವ ಸೂಚಕ ಸರ್ವನಾಮವಾಗಿದೆ ಅಂತ. 9ನೇ ಪ್ರಶ್ನೆ, ಯಾರು ಬಂದರು. ಇಲ್ಲಿ ಯಾರು ಯಾವ ವಿಧದ ಸರ್ವನಾಮ? ಪ್ರಶ್ನಾರ್ಥಕ, ಮಧ್ಯಮ ಪುರುಷ, ಪುರುಷ, ಆತ್ಮಾರ್ಥಕ.
ಸೊ ಇಲ್ಲಿ ಪ್ರಶ್ನೆ ಬಂದಿರೋದ್ರಿಂದ ನಿಮಗೆ ಬೇಗನೆ ಅರ್ಥ ಆಗಿರುತ್ತೆ. ಇದು ಪ್ರಶ್ನಾರ್ಥಕ ಅಂತ. ಪ್ರಶ್ನೆ ಕೇಳಲು ಬಳಸುವ ಸರ್ವನಾಮವನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನುತ್ತಾರೆ. 10ನೇ ಪ್ರಶ್ನೆ, ಯಾವುದು ನಿಮ್ಮ ಮನೆ? ಇಲ್ಲಿ ಯಾವುದು ಯಾವ ವಿಧದ ಸರ್ವನಾಮ? ಪ್ರಶ್ನಾರ್ಥಕ, ಪುರುಷ, ಆತ್ಮಾರ್ಥಕ, ಪ್ರಥಮ ಪುರುಷ. ಸೊ ಯಾವುದಾಗಿರುತ್ತೆ? ಸರಿಯಾದ ಉತ್ತರ ಪ್ರಶ್ನಾರ್ಥಕ. ಯಾವುದು ಪ್ರಶ್ನೆ ಕೇಳುವ ಪದವಾಗಿರೋದ್ರಿಂದ ಇದು ಪ್ರಶ್ನಾರ್ಥಕ ಸರ್ವನಾಮವಾಗಿದೆ. ಸಾಮಾನ್ಯವಾಗಿ ಪ್ರಶ್ನೆಗಳನ್ನು ಕೇಳುವಾಗ ಯಾವುದು, ಎಲ್ಲಿ, ಏನು, ಏಕೆ ಅಂತೆಲ್ಲ ಬಳಸ್ತೀವಲ್ಲ, ಅವೆಲ್ಲವೂ ಕೂಡ ಪ್ರಶ್ನಾರ್ಥಕ ಸರ್ವನಾಮಗಳಾಗಿರ್ತವೆ ಅಂತ. ಕ್ವಿಕ್ಕಾಗಿ ಒಂದಿಷ್ಟು ರಿವಿಷನನ್ನು ಮಾಡೋಣ. ನಾನು ಉತ್ತಮ ಪುರುಷ ಸರ್ವನಾಮ. ನಾವು, ಇದು ಕೂಡ ಉತ್ತಮ ಪುರುಷ ಸರ್ವನಾಮ. ಇದು ಬಹುವಚನದಲ್ಲಿರ್ತಕ್ಕಂಥದ್ದು. ನಾನು ಏಕವಚನದಲ್ಲಿರ್ತಕ್ಕಂಥದ್ದು. ನೀನು ಮಧ್ಯಮ ಪುರುಷ ಸರ್ವನಾಮ. ನೀವು ಮಧ್ಯಮ ಪುರುಷ ಸರ್ವನಾಮನೇ. ಅವನು ಪ್ರಥಮ ಪುರುಷ ಸರ್ವನಾಮ. ಇಲ್ಲಿ ಪ್ರಥಮ ಪುರುಷ ಅಂತಲೂ ಹೇಳ್ತಾರೆ, ಅನ್ಯ ಪುರುಷ ಅಂತಲೂ ಹೇಳ್ತಾರೆ ಒಂದೊಂದ್ಸಲ. ಸೊ ಅದು ನೆನಪಿಟ್ಕೊಳ್ಬೇಕು ನೀವು. ಅವಳು ಪ್ರಥಮ ಪುರುಷ ಸರ್ವನಾಮ. ತಾನು ಆತ್ಮಾರ್ಥಕ ಸರ್ವನಾಮ. ತಮ್ಮ ಆತ್ಮಾರ್ಥಕ ಸರ್ವನಾಮ. ಇದು ಸೂಚಕ ಸರ್ವನಾಮ. ಇದನ್ನು ನಾವು ಅನ್ಯ ಪುರುಷ ಅಥವಾ ಪ್ರಥಮ ಪುರುಷದಲ್ಲಿ ಕೂಡ ಬಳಸ್ತೀವಿ ಇದನ್ನು. ಇವು ಸೂಚಕ ಸರ್ವನಾಮ, ಅವು ಸೂಚಕ ಸರ್ವನಾಮ. ಯಾರು ಪ್ರಶ್ನಾರ್ಥಕ ಸರ್ವನಾಮ. ಯಾವುದು ಪ್ರಶ್ನಾರ್ಥಕ ಸರ್ವನಾಮ. ಯಾರ ಪ್ರಶ್ನಾರ್ಥಕ ಸರ್ವನಾಮ. ಏನು ಪ್ರಶ್ನಾರ್ಥಕ ಸರ್ವನಾಮ. ಸೊ ಇವೆಲ್ಲವೂ ಕೂಡ ಒಂದು ಸರ್ವನಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೇಳಬಹುದಾದಂಥ ಅತಿ ಪ್ರಮುಖವಾದಂಥ ಪ್ರಶ್ನೆಗಳು. ಇವತ್ತು ಒಂದಿಷ್ಟು ಹೋಮ್ವರ್ಕನ್ನು ನೋಡ್ಕೊಳ್ಳಿ. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ತುಂಬ ಸರಳವಾಗಿ ನೀವು ರಿವಿಷನ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂತಹ ವಿಡಿಯೋಸ್ಗಳನ್ನು ನಾನು ಮಾಡ್ತಾಯಿದ್ದೀನಿ. ಬೇಗ ನೀವು ಇದನ್ನು ಏನು ಮಾಡ್ಬೋದು, ರಿವಿಷನ್ ಮಾಡ್ಬೋದು ಅಂತ. ಈ 10 ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಂತರ ಪಿನ್ಡ್ ಕಮೆಂಟ್ ನೋಡಿ ಉತ್ತರಗಳನ್ನು ಪರಿಶೀಲಿಸಿ. ಮೊದಲನೇ ಪ್ರಶ್ನೆ, ಇವತ್ತಿನ ಒಂದು ಹೋಮ್ವರ್ಕ್ ಪ್ರಶ್ನೆ. ನಾಮಪದದ ಬದಲಿಗೆ ಬಳಸುವ ಪದ ಯಾವುದು? ಆಪ್ಷನ್ಸ್: ನಾಮಪದ, ಸರ್ವನಾಮ, ವಿಶೇಷಣ, ಕ್ರಿಯಾಪದ. ಕಮೆಂಟಲ್ಲಿ ತಿಳಿಸಿ ನಿಮ್ಮ ಉತ್ತರವನ್ನು. ಎರಡನೇದು, ಕೆಳಗಿನವುಗಳಲ್ಲಿ ಸರ್ವನಾಮ ಯಾವುದು? ಪುಸ್ತಕ, ಅವಳು, ಶಾಲೆ, ಮರ. ಮೂರನೇ ಪ್ರಶ್ನೆ, ನಾವು ಇಂದು ಶಾಲೆಗೆ ಹೋಗುತ್ತೇವೆ. ಇಲ್ಲಿ ಸರ್ವನಾಮ ಯಾವುದು? ನೀವು ವಿಡಿಯೋನ ಪಾಸ್ ಮಾಡಿ ಕೂಡ ಆನ್ಸರ್ ಮಾಡ್ಬೋದು. ಇಲ್ಲಾಂದರೆ ನೀವು ಒಂದು ನೋಟ್ಬುಕ್ಕಲ್ಲಿ ಎಲ್ಲವುಗಳಿಗೂ ಕೂಡ ಆನ್ಸರ್ ಮಾಡಿಕೊಂಡು ನಾನು ಕಮೆಂಟಲ್ಲಿ ಆನ್ಸರ್ಸನ್ನು ಟೈಪ್ ಮಾಡಿಟ್ಟಿರ್ತೀನಿ, ಪಿನ್ ಮಾಡಿಟ್ಟಿರ್ತೀನಿ. ನೀವು ಬೇಕಾದರೆ ಆಮೇಲೆ ಅದನ್ನು ಚೆಕ್ ಮಾಡ್ಕೊಳ್ಬೋದು. ಇಂದು ಶಾಲೆ, ನಾವು ಹೋಗುತ್ತೇವೆ. ಇದರಲ್ಲಿ ಯಾವುದು ಸರ್ವನಾಮ ಅಂತ ನೀವು ತಿಳಿಸ್ಬೇಕು. ಯಾರು ಬಂದರು. ಇಲ್ಲಿ ಯಾರು ಯಾವ ವಿಧದ ಸರ್ವನಾಮವಾಗಿದೆ ಅಂತ. ಇದು ಪುರುಷ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಸೂಚಕ ಸರ್ವನಾಮ, ಸ್ವಾಮ್ಯ ಸರ್ವನಾಮ ಅಂತ ಯಾವುದು ಅಂತ ನೀವು ಹೇಳಬೇಕು. ಇದು ನನ್ನ ಪೆನ್. ಇಲ್ಲಿ ಸರ್ವನಾಮ ಯಾವುದು? ಪೆನ್, ನನ್ನ, ಇದು ಯಾವುದು ಇಲ್ಲ ಅಂತ. ಆರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರ್ವನಾಮವಲ್ಲದ ಪದ ಯಾವುದು? ಅವರು, ನೀನು, ಶಿಕ್ಷಕ, ನಾವು. ಇದರಲ್ಲಿ ಯಾವುದು ಇಲ್ಲ ಅಂತ ಹೇಳಬೇಕು ನೀವು ಸರ್ವನಾಮ. ಏಳನೇದು, ಅವರು ಯಾವ ಪುರುಷ ಸರ್ವನಾಮ? ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ, ಪ್ರಶ್ನಾರ್ಥಕ. ಎಂಟನೇ ಪ್ರಶ್ನೆ, ನಾನು ಯಾವ ಪುರುಷ ಸರ್ವನಾಮ? ಪ್ರಥಮ ಪುರುಷ, ಮಧ್ಯಮ ಪುರುಷ, ತೃತೀಯ ಪುರುಷ ಅಥವಾ ಸೂಚಕ. ಇಲ್ಲಿ ಪ್ರಥಮ ಅಂತಂದರೆ ಇಲ್ಲಿ ನೀವು ಉತ್ತಮ ಪುರುಷ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇಂಗ್ಲೀಷ್ನಲ್ಲಿ ಫಸ್ಟ್ ಪರ್ಸನ್ ಅಂತ ಹೇಳ್ತಾರಲ್ಲ, ಹಾಗೆ ಹೇಳ್ತಕ್ಕಂಥದ್ದು. ತೃತೀಯ ಪುರುಷ ಅಂದರೆ ಅನ್ಯ ಪುರುಷ ಅಥವಾ ಪ್ರಥಮ ಪುರುಷ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ 9ನೇದು, ಏನು ಬೇಕು. ಇಲ್ಲಿ ಏನು ಯಾವ ವಿಧದ ಸರ್ವನಾಮ ಅಂತ. ಸೂಚಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಪುರುಷ ಸರ್ವನಾಮ, ಉತ್ತಮ ಸರ್ವನಾಮ ಯಾವುದು ಅಂತ ನೀವು ಕಮೆಂಟ್ ಮಾಡಿ. 10ನೇದು,
ಕೆಳಗಿನವುಗಳಲ್ಲಿ ಸೂಚಕ ಸರ್ವನಾಮ ಯಾವುದು? ಇದು, ಯಾರು, ನಾನು, ನಾವು. ಇವೆಲ್ಲವನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಹಾಗೆಯೇ ಕೂಡ ಟ್ರೈ ಮಾಡ್ಬೋದು. ತುಂಬ ಸರಳವಾಗಿರ್ತಕ್ಕಂಥವು. ಸಾಮಾನ್ಯವಾಗಿ ಸರ್ವನಾಮಗಳ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಈಗಾಗಲೇ ಕನ್ನಡದಲ್ಲಿ ವಿವರಣಾತ್ಮಕ ಪ್ರಶ್ನೆಗಳು ಕೂಡ ಇದೆ ನಿಮಗೆ. ಹಾಗೆಯೇ ನೀವು MCQsಗಳು ಕೂಡ ಇರುತ್ತೆ. ಸೊ ಎಲ್ಲ ಪೇಪರಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಕನ್ನಡ ವಿಷಯದ್ದು ಅಂತ. ಕಮೆಂಟಲ್ಲಿ ನಿಮ್ಮ ಆನ್ಸರ್ಗಳನ್ನು ನೀವು ಹೇಳ್ಬೋದು. 10ಕ್ಕೆ ಎಷ್ಟು ತೊಗೊಂಡಿದ್ದೀರಾ ನೀವು ಅಂತ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.